ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತಾ ನನ್ನ ವ್ಲಾಗ್ಗೆ ಸ್ವಾಗತ. ಇವತ್ತು ನನ್ನ ಫ್ರೆಂಡ್ ಪಾಪುದು ಫಸ್ಟ್ ಬರ್ಡೇ ಇತ್ತು, ಅದಕ್ಕೆ ಅಂತ ಹೊರಟಿದ್ವಿ. ಅದಿದ್ದು ಮಮ್ಮಿ ಮನೆ ಹತ್ರ ಮುದ್ದಿನಪಾಳ್ಯದಲ್ಲಿ. ಸೊ ಅವಳು ಕರೆದಿದ್ಲು ನನ್ನ ಮತ್ತು ನನ್ನ ಹಸ್ಬೆಂಡ್ನ, ಅದಕ್ಕೆ ಹೋಗಿದ್ವಿ. ನಾವು ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು, ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗಿತ್ತು. ಪಾಪುಗೆ ಬಲೂನ್ಸ್ ಅಂದರೆ ತುಂಬ ಇಷ್ಟ, ನಿಮಗೆಲ್ಲರಿಗೂ ಗೊತ್ತು. ಅದನ್ನ ಇಟ್ಕೊಂಡು ಆಟಾಡ್ತಾ ಇದ್ದ. ಅವತ್ತೇ ಮನೇಲಿ ಪಕ್ಷ ಇತ್ತು. ಅಮ್ಮ ಎಲ್ಲ ರೆಡಿ ಮಾಡ್ಕೊತೀನಿ, ಹೋಗ್ಬಿಟ್ಟು ಬಾ ಅಂತ ಹೇಳಿದರು. ಸೊ ಅದಕ್ಕೆ ಹೊರಟಿದ್ದೆ. ಅಮ್ಮ ಅಡುಗೆ ಎಲ್ಲ ಮಾಡಿಕೊಂಡು ಪಕ್ಷಕ್ಕೆ ರೆಡಿ ಮಾಡ್ತಿದ್ರು. ನಾನು ಬರೋ ಅಷ್ಟರಲ್ಲಿ ಸಾಯಂಕಾಲ ಆಲ್ಮೋಸ್ಟ್ ಆಗೋಗಿತ್ತು. ಅಪ್ಪ ಧೂಪ ಹಾಕೋಕ್ಕೆ ಅಂದ್ಬಿಟ್ಟು ಕಂಠ ಎಲ್ಲ ಹೊಡ್ಕೊಂಡು ರೆಡಿ ಮಾಡ್ತಾಯಿದ್ರು. ಅಮ್ಮ ಅಡುಗೆ ಎಲ್ಲ ಮುಗಿಸಿದ್ರು. ನಾನು ಬರೋ ಅಷ್ಟರಲ್ಲಿ ನನಗೇನು ಕೆಲಸ ಇರಲಿಲ್ಲ. ಅಮ್ಮನೇ ಎಲ್ಲ ಅಡುಗೆ ಮಾಡಿದರು. ಅದಾದಮೇಲೆ ಅಮ್ಮ ಎಡೆ ಇಡ್ತಿದ್ರು. ಒಂದೇ ನಾನು ಜಸ್ಟ್ ಪಾಸ್ ಮಾಡ್ತಿದ್ದೆ. ಅಮ್ಮ ಎಷ್ಟೊಂದು ಥರದ ಅಡುಗೆಗಳನ್ನ ಮಾಡಿದರು. ಒಬ್ಬಟ್ಟು, ವಡೆ, ಪಲಾವು, ಸಾಂಬಾರು, ರೈಸು, ಮೊಸರನ್ನ ಎಲ್ಲನೂ ಮಾಡಿದರು. ದೊಡ್ಡವ್ರಿಗೆ ಯಾವ್ದು ಇಷ್ಟ ಅದನ್ನೆಲ್ಲ ಮಾಡಿದರು. ನಾವು ಎಡೆ ಇಡೋದು ಬಂದು ನಮ್ಮ ಮಾವ ಅವರ ಅಪ್ಪ ಅಮ್ಮನಿಗಿಬ್ರಿಗೂ ಎಡೆ ಇಡ್ತೀವಿ. ಯೂಶ್ವಲಿ ನಮ್ಮನೇಲಿ ಮಾಡೋದು ವೆಜ್ಜು, ಬಿಕಾಸ್ ಆವಾಗಿಂದನೂ ವೆಜ್ಜೇ ಮಾಡ್ಕೊಂಡು ಬಂದಿದ್ದಾರೆ ಅಂದ್ಬಿಟ್ಟು ನಮ್ಮನೇಲಿ ವೆಜ್ ಮಾಡ್ತೀವಿ. ನಮ್ಮ ಯಜಮಾನ್ರವ್ರ ಮಾವನ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾರೆ. ಈ ಕಡೆ ಅಮ್ಮ ಎಲ್ಲನೂ ಬಡಿಸ್ತಾಯಿದ್ರು, ಒಂದಾದ್ಮೇಲೆ ಒಂದು ಅಂತ ಹೇಳಿಬಿಟ್ಟು ಎಡೆ ತುಂಬ ಬಡಿಸಿದ್ರು. ಪಾಯಸನೂ ಮಾಡಿದರು, ಕೋಸಂಬರಿ ಎಲ್ಲನೂ ಮಾಡಿದರು. ಅದಾದಮೇಲೆ ಅಪ್ಪ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಪ್ಪ ಪೂಜೆ ಮಾಡೋದಾದಮೇಲೆ ಒಬ್ಬೊಬ್ಬರೇ ಹಾಗೆ ಪೂಜೆ ಮಾಡ್ತಿದ್ವಿ. ಅಪ್ಪನ ಪೂಜೆ ಆದಮೇಲೆ ಅಮ್ಮನ ಜೊತೆ ಪಾಪನೂ ಪೂಜೆ ಮಾಡಿದ ಜೊತೆಲೇ ನಿಂತ್ಕೊಂಡು, ಅಮ್ಮ ಯಾವಾಗಲೇ ಪೂಜೆ ಮಾಡುವಾಗಲೂ ಪಾಪ ಹೊಟ್ಟೋಗ್ತಾನ ಜೊತೆಯಲ್ಲಿ ಅವನು ಗಂಧದ ಕಡ್ಡಿ ಬೆಳಗಿ ಕುಂಕುಮ ಇಟ್ಬಿಟ್ಟು ಮನೇಲಿರೋ ಪ್ರತಿಯೊಬ್ಬರಿಗೂ ಕುಂಕುಮ ಇಟ್ಟು ಅವನು ಪೂಜೆ ಮಾಡ್ತಾನೆ. ಇಟ್ಟಿಸ್ಕೊಳ್ಳಿಲ್ಲ ಅಂದ್ರೂ ಫೋರ್ಸ್ ಮಾಡಿಸಿ ಇಡಿಸ್ತಾನೆ, ಇಟ್ಕೊಳ್ಳಿ ನಾನು ಇಡ್ತಿದ್ದೀನಿ ಅಂತೇಳಿ. ಅಷ್ಟು ಅವನು ಇದು ಮಾಡ್ತಾನೆ. ಅಮ್ಮ ಯಾವಾಗಲೇ ಪೂಜೆ ಮಾಡುವಾಗಲೂ ಅವ್ನು ಮ್ಯಾಂಡೇಟ್ರಿಯಾಗಿ ಅಮ್ಮನ ಜೊತೆ ಇದ್ದೇ ಇರ್ತಾನೆ ಪೂಜೆ ಮಾಡೋದಕ್ಕೆ. ಅದಾದಮೇಲೆ ನಮ್ಮ ಯಜಮಾನ್ರು, ನನ್ನ ಮೈದ ಎಲ್ಲರೂ ಪೂಜೆ ಮಾಡಿದ್ರು. ಅದಾದಮೇಲೆ ನಾನು ಪೂಜೆ ಮಾಡೋಕ್ಕಿನ್ನ ಆವಾಗ ಮುಖ ತೊಳ್ಕೊಂಡು ಬಂದೆ. ನನ್ನ ರೂಮ್ ನೋಡಿ ಎಷ್ಟು ಮಿಸ್ ಆಗಿದೆ. ಆವಾಗ ತಾನೇ ಬಂದಿದ್ದರಿಂದ ಬೆಳಗ್ಗೆನೂ ನಾನು ಈಚೆ ಹೋಗಿದ್ದೆ. ಮತ್ತು ಸಾಯಂಕಾಲ ಬಂದಿದ ತಕ್ಷಣ ಅಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಿದ್ರು ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟೆ. ರೂಮ್ ತುಂಬ ಮಿಸ್ಸಿ ಆಗಿತ್ತು. ಅದಾದಮೇಲೆ ನಾನು ಎಡೆಗೆಲ್ಲ ಪೂಜೆ ಮಾಡಿಬಿಟ್ಟು ಧೂಪ ಹಾಕಿದ್ವಿ. ನಾನು ಮತ್ತೆ ಪಾಪನ ಇನ್ನೊಂದ್ಸಲಿ ಕರೆಸ್ಕೊಂಡು ಹೊಸ್ಲಿಗೆ ಮತ್ತು ಈಚೆ ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದೆ. ಎಲ್ಲರದು ಪೂಜೆ ಆದಮೇಲೆ ಅಂಕಲ್ ಕೂಡ ಪೂಜೆ ಮಾಡಿದ್ರು. ಎಲ್ಲ ಮುಗಿದ್ಮೇಲೆ ಅಪ್ಪ ಧೂಪಕ್ಕೆ ರೆಡಿ ಮಾಡಿದ್ರಲ್ವ, ಆವಾಗಲೇ ಅಮ್ಮ ಧೂಪ ಹಾಕಿದ್ರು. ಧೂಪ ಎಲ್ಲ ಹಾಕಿದ್ಮೇಲೆ ಒಂದಷ್ಟೊತ್ತು ಈಚೆ ಇದ್ದು ಮತ್ತೆ ಒಳಗಡೆ ಬಂದ್ವಿ. ಅಷ್ಟರಲ್ಲಿ ಅಮ್ಮ ಅವರ ತಂಗಿದಿರು ಎಲ್ಲರೂ ಬಂದಿದ್ರು ಊಟಕ್ಕೆ. ಎಲ್ಲರೂ ಊಟ ಮಾಡಿಕೊಂಡು ನನ್ನ ಮಗಂಗೆ ಬೆಳಗ್ಗೆಯಿಂದ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಾಗಲೇ ಅವನು ನಿದ್ದೆಗೆ ಹಠ ಮಾಡ್ತಿದ್ದ. ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡಿಬಿಟ್ಟು ಹೋಗಿ ಮಲಗಿಸ್ದೆ. ಇದಾಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.